ಸ್ನೇಹಿತರ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಪ್ರಜಾಪ್ರಭುತ್ವದ ಸೌಂದರ್ಯ ಅಂದರೆ ಇದೆ. ಪಶ್ಚಿಮ ಬಂಗಾಳದಲ್ಲಿ ಚುನಾವಣಾ ಫಲಿತಾಂಶ ಏನು ಬೇಕಾದರೂ ಬಂದಿರ್ಬೋದು, ಆದರೆ ಸಾಮಾನ್ಯರಿಗೆ, ಅಸಹಾಯಕರಿಗೆ, ಅಸಮರ್ಥರಿಗೆ ಟಿಕೆಟನ್ನು ಕೊಟ್ಟು ಅವ್ರನ್ನ ಅಧಿಕಾರಕ್ಕೆ ತೆಗೆದುಕೊಂಡು ಬರೋದಿದೆಯಲ್ಲ, ಅದು ನಿಜವಾದಂಥ ಪ್ರಜಾಪ್ರಭುತ್ವದ ಅಸಲಿತನ ಅಂತ ಹೇಳಿ ನಾನು ಭಾವಿಸ್ತೀನಿ. 4 ಮನೆಗಳಲ್ಲಿ ಪಾತ್ರೆಯನ್ನು ತೊಳೆದು ಕಸವನ್ನು ಗುಡಿಸಿ ತಿಂಗಳಿಗೆ ಕೇವಲ 7,500 ರೂಪಾಯಿ ಸಂಬಳವನ್ನು ಪಡೀತಾ ಇದ್ದಂಥ ಒಬ್ಬ ಬಡ ಕುಟುಂಬದ ಮಹಿಳೆ ಇವತ್ತು MLA ಆಗಿ ಅದೇ ವಿಧಾನಸೌಧದ ಮೆಟ್ಟಿಲು ಹತ್ತಾ ಇದ್ದಾರೆ ಅಂದರೆ ನೀವೆಲ್ಲರೂ ಕೂಡ ನಂಬಲೇಬೇಕಾಗತ್ತೆ. ಪಶ್ಚಿಮ ಬಂಗಾಳದಲ್ಲಿ ಭಾರತೀಯ ಜನತಾ ಪಾರ್ಟಿ ನಿಮಗೆಲ್ರಿಗೂ ಕೂಡ ಗೊತ್ತಿರುವಂತೆ ಕಮಾಲ್ ಮಾಡಿದೆ. ಬಂಗಾಳದಲ್ಲಿ ದ್ವಿಶತಕವನ್ನು ಬಾರಿಸುವ ಮುಖಾಂತರವಾಗಿ ಇದೇ BJP ದೀದಿ ಕೋಟೆಯನ್ನು, ಮಮತಾ ಬ್ಯಾನರ್ಜಿಯವರು ಕಟ್ಟಿದಂಥ ಆ ದರ್ಬಾರ್ನ ಕೋಟೆಯನ್ನು ಛಿದ್ರ ಮಾಡಿರೋದು. ಸತತ 15 ವರ್ಷಗಳ ಕಾಲ ಮಮತಾ ಬ್ಯಾನರ್ಜಿಯವರ ಒಂದು ಆಡಳಿತ, ಅದನ್ನು ಬಹಳಷ್ಟು ಜನ ದುರಾಡಳಿತ ಅಂತಲೇ ಹೇಳ್ತಾರೆ. ಆ ಥರದ ಒಂದು ಯುಗ ಅಂತ್ಯವನ್ನು ಕಂಡಿದೆ. ಪಶ್ಚಿಮ ಬಂಗಾಳದಲ್ಲಿ ಇದೀಗ ಕೇಸರಿ ಯುಗ ಆರಂಭವಾಗಿದೆ. ಮೋದಿಯ ಹೊಸ ಅಲೆಯೂ ಕೂಡ ಹೇಳ್ತಾ ಇರೋದು. ಈ ಮುಖಾಂತರವಾಗಿ ಮಮತಾ ದೀದಿ ಆಡಳಿತದ ಇತಿಹಾಸ ಪುಟವನ್ನು ಸೇರುವಂತಾಗಿಬಿಟ್ಟಿದೆ. ಇದೇ ಬಂಗಾಳದಲ್ಲಿ ಇವತ್ತು ಅನೇಕ ಅಭ್ಯರ್ಥಿಗಳ ಕಡೆ ನಾವು ಗಮನ ಹರಿಸ್ತಾ ಇದ್ದೀವಿ. ನಮಗೆ TVK ಪಕ್ಷ ತಮಿಳುನಾಡಿನಲ್ಲಿ ತೆಗೆದುಕೊಂಡ್ರೆ ಅದೇ ನಟ ವಿಜಯ್ ಅವರು ಡ್ರೈವರ್ ಮಗನಿಗೆ, ತನ್ನ ಸ್ವಂತ ಡ್ರೈವರ್ನ ಮಗನಿಗೆ ಟಿಕೆಟನ್ನು ಕೊಟ್ಟು ಆತನನ್ನು ಕೂಡ ಗೆಲ್ಲಿಸಿಕೊಂಡು ಬರುವಲ್ಲಿ ಸಫಲರಾಗಿದ್ದರು. ದುರ್ಬಲರನ್ನು ಅಧಿಕಾರಕ್ಕೆ ಏರಿಸಿಬಿಟ್ರೆ ಅವ್ರಿಗೆ ಕಷ್ಟಗಳು ಗೊತ್ತಿರುತ್ತೆ, ನೋವುಗಳು ಗೊತ್ತಿರುತ್ತೆ, ಒಂದು ಸಮುದಾಯ ಡೆವಲಪ್ ಆಗುತ್ತೆ, ಜೊತೆಗೆ ಅನೇಕರ ಸಮಸ್ಯೆಗಳು ಅವರಿಗೆ ಅರ್ಥ ಮಾಡ್ಕೊಳ್ಳಿಕ್ಕೂ ಕೂಡ ಸುಲಭವಾಗಿಬಿಡುತ್ತೆ. ವಂಶ ಪಾರಂಪರ್ಯವಾಗಿ ಅವರೇ ಕುಟುಂಬದವರೇ ಆಡಳಿತವನ್ನು ಮಾಡಿಕೊಂಡು ಹೋಗೋ ಬದಲು ಈ ಥರದವ್ರಿಗೆ ಟಿಕೆಟ್ ಕೊಟ್ಟಾಗ ಒಂದು ದೊಡ್ಡ ಸಹಕಾರ ಅಂತ ಹೇಳಿ ನಾನು ಭಾವಿಸ್ತೀನಿ. ನೋಡಿ, ಒಬ್ಬ ಮಹಿಳೆ ಇವತ್ತು MLA ಆಗಿ ಆಯ್ಕೆಯಾಗಿ ಇತಿಹಾಸವನ್ನು ಬರಿತಾ ಇರೋದು. ಚುನಾವಣೆಗೂ ಮುನ್ನ ಅವ್ರನ್ನ ಅಳೆದು ತೂಗಿ ಟಿಕೆಟ್ ಹಂಚಿಕೆಗೆ BJP ಪ್ಲಾನ್ ಬಹಳಷ್ಟು ಸರ್ಕಸನ್ನು ಕೂಡ ಮಾಡಿದೆ. ಅದಾದಮೇಲೆ ಇವರಿಗೆ ಕೊಡೋದ್ರ ಮುಖಾಂತರ ಈಗ ಸಕ್ಸಸ್ ಕೂಡ ಆಗಿದೆ. ಮನೆ ಕೆಲಸ ಮಾಡಿಕೊಂಡಿದ್ದಂಥ ಮಹಿಳೆ ಇವತ್ತು ಚುನಾವಣೆಯಲ್ಲಿ ಗೆದ್ದು ಶಾಸಕಿಯಾಗಿದ್ದಾರೆ. ಅವರ ಹೆಸರು ಕಲಿತಾ ಮಾಜಿ ಅಂತ. BJP ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ಗೆದ್ದು ಮ್ಯಾಜಿಕ್ ಮಾಡ್ತಾ ಇರೋದು. ಅವ್ರು ನಿಂತಂಥ ವಿಧಾನಸಭಾ ಕ್ಷೇತ್ರ ಅಸ್ಗ್ರಾಮ ಅನ್ನೋ ಒಂದು ವಿಧಾನಸಭಾ ಕ್ಷೇತ್ರದಿಂದ, ಪಶ್ಚಿಮ ಬಂಗಾಳದ ಆಸ್ಗ್ರಾಮ ವಿಧಾನಸಭಾ ಕ್ಷೇತ್ರದಿಂದ ಅವ್ರು ನಿಂತ್ಕೊಳ್ತಾರೆ. BJP ಅಭ್ಯರ್ಥಿಯಾಗಿ ಕಲಿತಾ ಮಾಜಿಯವರು ಜೊತೆಗೆ TMC ಪಕ್ಷದ ಕ್ಯಾಂಡಿಡೇಟ್ ಆಗಿ ಶ್ಯಾಮ್ ಪ್ರಸನ್ನ ಲೋಹರ್ ಅವರು ನಿಂತ್ಕೊಂಡಿರ್ತಾರೆ. ಅವ್ರ ವಿರುದ್ಧವಾಗಿ ಇವತ್ತು ಈ ಮಹಿಳೆ ಗೆದ್ದು ಬಂದಿರೋದು. ರಾಜಕೀಯಕ್ಕೆ ಎಂಟ್ರಿ ಕೊಡೋ ಮುನ್ನ ಇವರು ಏನಾಗಿದ್ದರು ಅನ್ನೋ ವಿಷಯ ಇದೆಯಲ್ಲ, ಅದೇ ಇವತ್ತು ಚರ್ಚೆಗೂ ಕೂಡ ಗ್ರಾಸವಾಗಿದೆ. ನೋಡಿ, ಒಬ್ಬ ಅಭ್ಯರ್ಥಿಯನ್ನು ಒಂದು ದೊಡ್ಡ ಪಕ್ಷ ಈ ಥರದವ್ರಿಗೆ ಟಿಕೆಟ್ ಕೊಡೋ ಮುಖಾಂತರವಾಗಿ ಒಂದು ಅಭೂತಪೂರ್ವವಾದಂಥ ಒಂದು ರೆವಲ್ಯೂಷನ್ಗೆ ಮುನ್ನುಡಿ ಬರೆದಿರೋದು. ಕಲಿತಾ ಮಾಜಿ ಸುಮಾರು 2 ದಶಕಗಳ ಕಾಲ ಮನೆ ಕೆಲಸ ಮಾಡಿಕೊಂಡಿದ್ದರು. 20 ವರ್ಷಗಳ ಕಾಲ ಮನೆ ಕೆಲಸವನ್ನು, ಅಡುಗೆ ಕೆಲಸವನ್ನು ಮಾಡಿಕೊಂಡಿದ್ದವರು, ಪಾತ್ರೆ ತೊಳಿತಾ ಇದ್ದಂಥವ್ರು ಇನ್ನೊಬ್ಬರು ಮನೆಯಲ್ಲಿ. ಪ್ರತಿನಿತ್ಯ 3-4 ಮನೆಗಳಿಗೆ ಹೋಗೋದು, ಅಲ್ಲಿ ತೆಳಿ ಪಾತ್ರೆಗಳನ್ನು ತೊಳೆಯೋದು, ಬಟ್ಟೆಯನ್ನು ಒಗೆಯೋದು, ಮನೆಯೆಲ್ಲವನ್ನು ಕೂಡ ಕ್ಲೀನ್ ಮಾಡೋದು. ಬಟ್ ಆದರೆ ಇವರಿಗೆ ಬರ್ತಾ ಇದ್ದಂಥ ಸಂಬಳ ಕೇವಲ 2,500 ರೂಪಾಯಿ ಸಂಪಾದನೆ. ಇದೇ ಆದಾಯದಿಂದ ತಮ್ಮ ಸಂಸಾರವನ್ನು ನೋಡ್ಕೊಳ್ತಾ ಇದ್ದರು. ಆದರೆ ಇವತ್ತು ಅವರ ಗೆಲುವು ಕೇವಲ ಚುನಾವಣಾ ಫಲಿತಾಂಶವಾಗಿಲ್ಲ, ಬದಲಾಗಿ ಇಂಥ ಕಷ್ಟದ ಪರಿಸ್ಥಿತಿಯಲ್ಲೂ, ಇಂಥ ಪ್ರತಿಕೂಲ ಪರಿಸ್ಥಿತಿ ಇದ್ದಾಗಲೂ ಕೂಡ ಅದರ ವಿರುದ್ಧವಾಗಿ ನಾನು ಹೋರಾಡ್ತೀನಿ ಅನ್ನೋ ಪರಿಶ್ರಮ ಇದೆಯಲ್ಲ, ಅದಕ್ಕೆ ಸಿಕ್ಕಂಥ ಒಂದು ಗೆಲುವು ಅಂತ ಹೇಳಿ ನಾವು ಭಾವಿಸ್ಬೋದು. ಸಾಧಾರಣ ಕುಟುಂಬದಿಂದ ಬಂದಂಥ ಮಾಜಿ, ಅವ್ರ ಕುಟುಂಬದಲ್ಲೂ ಕೂಡ ಬಹಳಷ್ಟು ಆರ್ಥಿಕ ಸಂಕಷ್ಟ ಇತ್ತು. ಒಂದು ಕಡೆ ಎಜುಕೇಷನ್ನು ಕೂಡ ಅವರು ಸ್ಯಾಕ್ರಿಫೈಸ್ ಮಾಡ್ತಾರೆ, ಒಂದು ಬಡತನದ ಕಾರಣವಾಗಿ. ಇನ್ನೊಂದು ಕಡೆ ತನ್ನ ಕುಟುಂಬವನ್ನು ಕೂಡ ಈಗ ಪೋಷಣೆ ಮಾಡಬೇಕಾದಂಥ ಪರಿಸ್ಥಿತಿ. ಅನೇಕ ಮನೆಗಳಲ್ಲಿ ಪಾತ್ರೆ ತೊಳೆಯೋ ಕೆಲಸವನ್ನು ಮಾಡ್ತಾರೆ. ಅವ್ರ ಪತಿ ಇನ್ನೊಂದು ಕಡೆ ಪ್ಲಂಬರ್ ಆಗಿ ಜೀವನವನ್ನು ಸಾಗಿಸ್ತಾ ಇದ್ದಂಥವ್ರು. ಒಟ್ಟಿಗೆ ಇವರು ಓದಿರೋದು ಕೇವಲ 8ನೇ ತರಗತಿವರೆಗೂ. ಇವರ ಮಗ 8ನೇ ತರಗತಿ ಓದ್ತಾ ಇರ್ತಕ್ಕಂಥ ಇವರ ಮಗ ಪಾರ್ಥ, ಆತನನ್ನು ಕೂಡ ಬೆಳೆಸಬೇಕು ಅಂದರೆ ಸ್ವಲ್ಪ ಆರ್ಥಿಕವಾಗಿ ಸಂಕಷ್ಟ ಕೂಡ ಇರುತ್ತೆ. ಅಲ್ಲೂ ಕೂಡ ಹೋರಾಟವನ್ನು ಎದುರಿಸ್ತಾರೆ. ಆದರೂ ಕೂಡ ಎಲ್ಲೂ ಕೂಡ ಎದೆಗುಂದೋದಿಲ್ಲ. ಯಾವಾಗ ಇವರಿಗೆ BJP ಟಿಕೆಟ್ ಕೊಡ್ತಾ ಇದೆ ಅನ್ನೋ ಸಂದರ್ಭ ಬಂದಾಗ ಅದನ್ನು ಊಹಿಸ್ಕೊಳ್ಳಿಕ್ಕೂ ಅಸಾಧ್ಯ. ಇದೇ ಅಸ್ಗ್ರಾಮ್ ವಿಧಾನಸಭಾ ಕ್ಷೇತ್ರದಿಂದ ಕಣಕ್ಕಿಳಿಸಿದಂಥ BJP ಕಲಿತಾ ಮಾಜಿ ಅವ್ರನ್ನ 12,535 ಮತಗಳ ಭಾರೀ ಅಂತರದಿಂದ ಗೆಲ್ಲಿಸ್ಕೊಂಡು ಬಂದಿದೆ. ಈ ಚುನಾವಣೆಯಲ್ಲಿ ಇದೇ ಕಲಿತಾ ಮಾಜಿಯವರು ಗೆಲುವಿನ ನಗೆ ಬೀರ್ತಾ ಇದ್ದಾರೆ. ಮಾಜಿ ಅವರ ಅಪೋಸಿಟ್ ಕ್ಯಾಂಡಿಡೇಟ್ ಅವರೇನು ತುಂಬ ಈಸಿ ಅಂತ ಅಂದ್ಕೋಬೇಡಿ. ಕಾಂಗ್ರೆಸ್ನ ಶ್ಯಾಮ್ ಪ್ರಸನ್ನ ಲಾಹೋರಿ ಅವರು, ಅವ್ರನ್ನ ಸೋಲಿಸಿರೋದು. ಕಲಿತಾ ಮಾಜಿಯವರು ಒಟ್ಟು 1,07,692 ಮತಗಳನ್ನು ಪಡೆದ್ರೆ, ಇನ್ನು ಅವರ ಅಪೋಸಿಟ್ ಕ್ಯಾಂಡಿಡೇಟ್ 12,535 ಮತಗಳಿಂದ ಹಿನ್ನಡೆಯನ್ನು ಅನುಭವಿಸ್ತಾರೆ.
ನೋಡಿ, ಅಂತಿಮವಾಗಿ ಅವರು ಮನೆ ಮನೆ ಹೋಗಿ ಪ್ರಚಾರ ಮಾಡಿದ್ದು, ಕಠಿಣ ಪರಿಶ್ರಮವನ್ನು ಹಾಕಿದ್ದು, ಅವೆಲ್ಲವೂ ಕೂಡ ಜನಸೇವೆ ನಾನು ಮಾಡ್ತೀನಿ ಅನ್ನೋ ಒಂದು ಭರವಸೆಯನ್ನು ಕೊಟ್ಟಿದ್ದು, ಇದೆಲ್ಲದರ ಮುಖಾಂತರವಾಗಿ ಇವತ್ತು ಗೆದ್ದು ಬೀಗ್ತಾ ಇರೋದು. ಒಬ್ಬ ಮನೆ ಕೆಲಸದಾಗಿ ಹೇಗೆ ಸಾರ್ವಜನಿಕ ಸೇವೆ ಮಾಡ್ಬೋದು ಅನ್ನೋದನ್ನು BJP ಕೂಡ ತೋರಿಸ್ಕೊಟ್ಟಿದೆ. ಬಟ್ ಈ ಪರ್ಸ್ನಲ್ ಗೆಲುವು ಇದು ಆಕೆಯದು. ಯಾಕೆಂದರೆ ಅಲ್ಲಿನ ಸ್ಥಳೀಯರನ್ನ ಆಕೆ ಗೆದ್ದಿದ್ದಾಳಲ್ವ, ಅದಕ್ಕೋಸ್ಕರವಾಗಿಯೇ ಸಿಕ್ಕಂಥ ಗೆಲುವು ಇದು. 2021 ಎಲೆಕ್ಷನ್ನಲ್ಲೂ ಕೂಡ ಇದೇ ಕಲಿತಾ ಮಾಝಿ ಅವರಿಗೆ BJPಯಿಂದ ಟಿಕೆಟ್ ಸಿಕ್ಕಿತ್ತಂತೆ. ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರೆ, ಆದರೆ 41% ಮತಗಳನ್ನು ಅವರು ಪಡೀಲಿಕ್ಕೆ ಸಫಲರಾಗಿದ್ದರಂತೆ. 12,000 ಮತಗಳ ಅಂತರದಿಂದ ಆಗ ಸೋತಿದ್ದರು 2021 ಎಲೆಕ್ಷನ್ನಲ್ಲಿ. ಕಲಿತಾ ಮಾಝಿ ಅವರು ಸುಮಾರು 10ಕ್ಕೂ ಹೆಚ್ಚು ವರ್ಷಗಳಿಂದ ಪಾಲಿಟಿಕ್ಸ್ನಲ್ಲಿ ಆ್ಯಕ್ಟಿವ್ ಆಗಿದ್ದಾರೆ. ಆದರೆ ಬೂತ್ ಮಟ್ಟದ ಕಾರ್ಯಕರ್ತೆಯಾಗಿ ಜೀವನ ಶುರು ಮಾಡಿದ್ದು. ಪಂಚಾಯತ್ ಚುನಾವಣೆಗಳಲ್ಲೂ ಕೂಡ ಸ್ಪರ್ಧೆ ಮಾಡಿದ್ದಾರೆ. ಇದೀಗ ವಿಧಾನಸಭಾ ಚುನಾವಣೆಯಲ್ಲಿ ಗೆಲ್ಲೋ ಮುಖಾಂತರವಾಗಿ ಇತಿಹಾಸವನ್ನು ಬರಿತಾ ಇರೋದು. ಒಂದು ಕಾಲದಲ್ಲಿ ನಾವು ಮನೆ ಕೆಲಸ ಮಾಡಿ ಜೀವನ ಸಾಗಿಸ್ತಾ ಇದ್ದಂಥ ಕಲಿತಾ ಮಾಝಿಯವರು ಇವತ್ತು MLA ಆಗಿ ಆಯ್ಕೆ ಆಗ್ತಾರೆ ಅಂತ ಅವ್ರ ಅಕ್ಕಪಕ್ಕದವ್ರು, ಅವ್ರ ಕುಟುಂಬದವರೇ ನಂಬಿದ್ರು ಅಲ್ಲೋ ಗೊತ್ತಿಲ್ಲ. ಹಾಗಾದರೆ ಇವ್ರಿಗೆ ಈಕೆ ಕುಟುಂಬದ ಹಿನ್ನೆಲೆ ಏನು? ದುಡ್ಡು ಇತ್ತು. ಹಾಗಾದ್ರೆ ಒಂದು MLA ಎಲೆಕ್ಷನ್ನಲ್ಲಿ ನೀವು ಗೆದ್ದು ಬರಬೇಕು ಅಂದರೆ ಎಷ್ಟೆಲ್ಲ ಹಣ ಸುರಿಬೇಕು. ಒಂದೊಂದು ಓಟಿಗೆ ಈಗ ಭಾಳ ಜನ 5,000 ಕೊಟ್ಟವರು ಇದ್ದಾರೆ ಕರ್ನಾಟಕದಲ್ಲಿ. ನಾನು ಹೆಸರು ಹೇಳಲಿಕ್ಕೆ ಹೋಗೋದಿಲ್ಲ. ಆದರೆ ಇದೇ ಮಾಝಿಯವರು ಒಟ್ಟು ಆಸ್ತಿ ಅಫಿಡವಿಟ್ನಲ್ಲಿ ಸಲ್ಲಿಸಿರೋದು 1,61,216 ರೂಪಾಯಿ. ಅದರಲ್ಲಿ ಬ್ಯಾಂಕ್ ಠೇವಣಿ ಮತ್ತು ಕೈಯಲ್ಲಿ ನಗದು ಮತ್ತು LIC ಪಾಲಿಸಿಗಳು ಕೂಡ ಸೇರಿಕೊಂಡಿದ್ದಾವೆ. ಮತ್ತು ಪತಿ ಜಿಲ್ಲೆಯಲ್ಲಿ 871 ಚದರ ಅಡಿ ವಿಸ್ತೀರ್ಣದ ಸ್ಥಿರ ಆಸ್ತಿಯನ್ನು ಹೊಂದಿದ್ದಾರೆ ಅಷ್ಟೇ ಇವ್ರಿಗೆ ಗಂಡ. ಇದನ್ನು ಅವ್ರ ತಂದೆ ಉಡುಗೊರೆಯಾಗಿ ಕೊಟ್ಟಿದ್ದಂತೆ. ಇದರ ಮೌಲ್ಯ ನೀವು ಕಂಪೇರ್ ಮಾಡೋದು 3 ಲಕ್ಷ ರೂಪಾಯಿ ಅಷ್ಟೇ ಇದೆ. ಇದೆಲ್ಲವೂ ಕೂಡ ಅಫಿಡವಿಟ್ನಲ್ಲಿ ಇರೋದು. ಇನ್ನು ಅಕ್ರಮವಾಗಿ ಸಕ್ರಮವಾಗಿ ಅದು ನಮಗೆ ಗೊತ್ತಿಲ್ಲ, ಅದು ನಾವು ಹೇಳಲಿಕ್ಕೂ ಕೂಡ ಆಗೋದಿಲ್ಲ. ಆದರೆ ಒಂದು ಪಕ್ಷ ಯಾವುದೇ ಹಿನ್ನೆಲೆಯನ್ನು ಲೆಕ್ಕ ಮಾಡದೆ ಪ್ರತಿಭೆ ಮತ್ತು ಕಠಿಣ ಪರಿಶ್ರಮವನ್ನು ಗುರುತಿಸಿಕೊಟ್ರೆ ಈ ರೀತಿಯಾದಂಥ ಗೆಲುವು ಬರುತ್ತೆ. ನೋಡಿ, ಇದೇ ಕಲಿತಾ ಮಾಝಿ ಅವರಿಗೆ ಮಂಗಲ್ಕೋಟ್ನ ಕಾಶ್ಯಂ ನಗರದಲ್ಲಿ 7 ಜನ ಸಹೋದರಿಯರಿದ್ದಾರೆ. ಒಬ್ಬ ಸಹೋದರ ಕೂಡ ಇದ್ದಾನೆ. ಬಟ್ ದೊಡ್ಡ ಕುಟುಂಬ ಅಂದರೆ ಈ ಥರದ ದೊಡ್ಡ ಕುಟುಂಬ. ಅವ್ರ ತಂದೆ ದಿನಗೂಲಿ ಕಾರ್ಮಿಕರಾಗಿದ್ದಂಥವ್ರು. ಕುಟುಂಬದಲ್ಲಿ ಭಾಳಷ್ಟು ಕಷ್ಟ ಕೂಡ ಇದೆ. ಈಗಲೂ ಕೂಡ ಇವರು ಮನೆಗೆ ಹೋಗಿ ಅಡುಗೆ ಕೆಲಸ ಮಾಡ್ಕೊಂಡು ಬರ್ತಾಯಿದ್ರು. ಆದರೆ ಗೆದ್ದು ಬರೋದೇನು ಸುಲಭ ಇತ್ತಾ? ನಿಮಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ದೀದಿ ದರ್ಬಾರ್ ಅಂದರೆ ಯಾರೆಲ್ಲರೂ ಕೂಡ ಮಮತಾ ಬ್ಯಾನರ್ಜಿ ಅವ್ರನ್ನ ಹೆದರಾಕೊಳ್ತಾರೋ ಅವ್ರಿಗೆಲ್ರಿಗೂ ಕೂಡ ಬೆದರಿಕೆ ಇದ್ದಿದ್ದೆ. ಇವರಿಗೂ ಕೂಡ ಭಾಳಷ್ಟು ಜನ ಬೆದರಿಕೆಯನ್ನು ಹಾಕಿದ್ದಾರೆ. ಅನೇಕ ಬಾರಿ ದಾಳಿಗಳನ್ನು ಮಾಡಿದ್ದಾರೆ. ಆದರೂ ಕೂಡ ಅದೆಲ್ಲವನ್ನು ಕೂಡ ಕಲಿತಾ ಮಾಝಿ ಅವ್ರು ಈಗ ನೆನಪು ಮಾಡ್ಕೊಳ್ತಾರೆ. ಆದರೂ ನನ್ನ ಪಕ್ಷದ ಮೇಲಿನ ನಂಬಿಕೆ ಬಿಡಲಿಲ್ಲ, ನಾನು ಗೆಲ್ತೀನಿ ಅನ್ನೋ ನಂಬಿಕೆ, ಹಠ ಎಲ್ಲವೂ ಸಾಧ್ಯವಾಗಿದ್ದೇ ಇವತ್ತಿನ ಗೆಲುವಿಗೆ ಸಾಧ್ಯ ಅನ್ನೋದನ್ನು ಅವರೇ ಒಪ್ಕೊಳ್ತಾರೆ. ಒಂದು ಕಡಿಮೆ ಆದಾಯದ ಮನೆಯ ಕೆಲಸದ ಮಹಿಳೆ ಇವತ್ತು ಪಣ ತೊಟ್ಟು ಇಷ್ಟು ದೊಡ್ಡ ಸಾಧನೆಯನ್ನು ಮಾಡ್ತಾರೆ ಅಂದರೆ ಅದು ಕಠಿಣ ಪರಿಶ್ರಮ, ಹೋರಾಟ. ಅವ್ರ ದಿನಗಳು ಹೇಗೆ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನು ಅವರು ಹಂಚ್ಕೊಳ್ತಾರೆ. ನೋಡಿ, ಎಷ್ಟು ಈಗಲೂ ಕೂಡ ಅವರು ಅನೇಕ ಮನೆಗಳಿಗೆ ಮುಂಜಾನೆ ಎದ್ದೇಳೋದು, 1-2 ಮನೆಗಳಿಗೆ ಮನೆ ಕೆಲಸ ಮಾಡೋದು, ಮಧ್ಯಾಹ್ನದ ಹೊತ್ತಿಗೆ ಪ್ರಚಾರದ ಮೋಡಿಗೆ ಜಾರೋದು, ಎಲ್ಲ ಔಷಗ್ರಾಮ್ನ ಹಳ್ಳಿಗಳಿಗೆ ಪ್ರಯಾಣ ಮಾಡೋದು, ಬಾಗಿಲು ತಟ್ಟೋದು, ಅವ್ರ ಜೊತೆ ನಿರಂತರವಾಗಿ ಮಾತನಾಡೋದು, ಇದೇ ಎಲ್ಲವೂ ಕೂಡ ಆಕೆಯನ್ನು ಇಲ್ಲಿವರೆಗೂ ಕೂಡ ಕರೆತರಲಿಕ್ಕೆ ಸಾಧ್ಯ. ಇದು ಬ್ಯೂಟಿ ಆಫ್ ಡೆಮೋಕ್ರಸಿ ಅಂತ ಹೇಳಿ ನಾನು ಕರಿತೀನಿ. ಈ ಥರ ಆಗಬೇಕು. ದೊಡ್ಡ ದೊಡ್ಡ ವರಿಷ್ಠರು, ನಾಯಕರು, ಲೀಡರ್ಗಳು ದುಡ್ಡಿದ್ದಂಥವ್ರಿಗೆ ನೀವು 200 ಕೋಟಿ ಖರ್ಚು ಮಾಡ್ತೀರಾ ಅಂದರೆ MP ಸೀಟ್ ಕೊಡ್ತೀವಿ, ಒಂದು 50 ಕೋಟಿ ಖರ್ಚು ಮಾಡ್ತೀರಾ ಅಂದರೆ ನಿಮಗೆ MLA ಸೀಟ್ ಕೊಡ್ತೀವಿ ಅಂತ ಹೇಳಿ ದೊಡ್ಡ ದೊಡ್ಡ ಪಕ್ಷಗಳು ನಿಲ್ಲೋದಕ್ಕಿಂತ ಈ ಥರದ ಮಹಿಳೆಯರಿಗೆ ಜೊತೆಗೆ ವ್ಯಕ್ತಿಗಳಿಗೆ ಅವಕಾಶವನ್ನು ಕೊಟ್ಟಾಗ ಆಗ ನಮ್ಮ ಪ್ರಜಾಪ್ರಭುತ್ವದಲ್ಲಿ ನಾವೆಲ್ಲರೂ ಕೂಡ ಸುಖಿಯಾಗಿರಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.